ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಶಕ್ತಿಶಾಲಿ ಆಗಿರುತ್ತೆ ಅಂತಂದರೆ ನೀನು ಓಟ್ ಹಾಕುವಲ್ಲಿವರೆಗೆ ಮಾತ್ರ ಅಂತ. ಮತದಾರ ಅಂದರೆ ಪ್ರಜೆ, ನಾನು ಓಟ್ ಹಾಕುವಲ್ಲಿವರೆಗೆ ಪ್ರಜಾಪ್ರಭುತ್ವ ನನ್ನ ಕೈಯಲ್ಲಿರುತ್ತೆ. ಮೊದಲನೇದಾಗಿ ಪ್ರಕಾಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಬೇಕು. ಪ್ರಕಾಶ್ ಮತ್ತು ಪ್ರಭಾ ದಂಪತಿಗೆ 30 ವರ್ಷ, 1000 ಪುಸ್ತಕ ಸಣ್ಣ ಮಾತಲ್ಲ. ಕನ್ನಡದಂತಹ ಒಂದು ಸಣ್ಣ ಸೀಮಿತ ಪುಸ್ತಕೋದ್ಯಮ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆಯೇ ಸರಿ. ಇವರೊಂದು ಕೆಟ್ಲಾಗ್ ತಂದಿದ್ದಾರೆ, ಅದು ಕಲರ್ ಕೆಟ್ಲಾಗು. ಇದರಿಂದ ನನ್ನ ಭಾಷಣ ಆರಂಭಿಸ್ತೀನಿ. ಏನಂದರೆ ಇದರಲ್ಲಿ ಅವರು ಮೊದಲು ಪ್ರಕಟಿಸಿದ ಮೊದಲ ಕೃತಿಯ ಫೋಟೋ ಕೂಡ ಇದೆ, ರಂಗವಿಹಾರ, ಅದು ಅವ್ರದ್ದೇ. ಆಮೇಲೆ 1000ನೇ ಪುಸ್ತಕ ಜೋಗಿ ಅವ್ರದ್ದು ಈಗ ಬಿಡುಗಡೆ ಆಗಿರೋ ದಕ್ಷಿಣಾಯನದ ಫೋಟೋ ಕೂಡ ಇದೆ. ನೀವೆರಡನ್ನು ಹೋಲಿಸಿ ನೋಡ್ಬೋದು. ಎರಡು ಪುಸ್ತಕಗಳನ್ನು ಅಕ್ಕಪಕ್ಕದಲ್ಲಿಟ್ಟರೆ ಕನ್ನಡ ಪುಸ್ತಕೋದ್ಯಮದಲ್ಲಿ 3 ದಶಕಗಳಲ್ಲಿ ಆದಂತಹ ಬದಲಾವಣೆಗಳ ಒಂದು ಚಿತ್ರಣ ನಿಮಗೆ ಈ ಕ್ಯಾಟ್ಲಾಗಲ್ಲಿ ಸಿಗುತ್ತೆ ಅಂತ ಅನಿಸುತ್ತೆ. ನಾನು ಹಾಗೆ ನೋಡ್ತಾ ಇದ್ದೆ, ಬಹಳ ಸುಂದರವಾಗಿದೆ. ಇನ್ವಿಟೇಷನ್ ನೋಡಿದಾಗ ನನಗೆ ಗಾಬರಿ ಆಯಿತು. ನನ್ನ ಹೆಸರು ಕೃತಿ ಪರೀಕ್ಷೆ ಅಂತ ಹಾಕಿದ್ರು ಪ್ರಕಾಶ್ ಅವರು. ಇದೇನು ಕೃತಿ ಪರೀಕ್ಷೆ ಅಂದರೆ ಏನು ಅಂತ ಕೇಳಿದೆ ನಾನು ಅವ್ರಿಗೆ ಫೋನ್ ಮಾಡಿ. ಆಗ ಅವ್ರು ಹೇಳಿದರು, ಕೃತಿ ಜೋಗಿ ಅವ್ರದ್ದು, ಪರೀಕ್ಷೆ ನಿಮ್ಮದು, ಮಾತಾಡೋವ್ರದ್ದು ಅಂತ ಅವ್ರು ಹೇಳಿದರು. ನಾನು ಜೋಕ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಮೇಷ್ಟ್ರ ಮಾತು, ಆಮೇಲೆ ಕಾಯ್ಕಿಣಿ ಅವರ ಮಾತು ಆದಮೇಲೆ ನನ್ನ ಮಾತು ಅಂತ ಗೊತ್ತಾದ ಮೇಲೆ ನನಗೆ ಖಾತ್ರಿ ಆಯಿತು, ಇದು ಖಂಡಿತವಾಗಿಯೂ ಇದು ಪರೀಕ್ಷೆನೇ ಅಂತ, ನನ್ನ ಪರೀಕ್ಷೆನೇ ಅಂತ ಖಾತ್ರಿ ಆಗೋಯಿತು. ಸೊ ಇಲ್ಲಿ ಮುನ್ನುಡಿ ಬೆನ್ನುಡಿಗಳ ನಡುವೆ ಅಂತ ಒಂದು ಕವನ ಸಂಕಲನ ಬರೆದಿದ್ದಾರೆ ಪ್ರತಿಭಾನಂದ ಕುಮಾರ್ ಮೇಡಮ್ ಅವರು. ಸೊ ಇದು ಒಂದು ರೀತಿಯಲ್ಲಿ ನನಗೆ ಮುನ್ನುಡಿ ಬರೆದವರು, ನನ್ನ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದವರು ಜಯಂತ್ ಕಾಯ್ಕಿಣಿ, ನನ್ನ ಒಂದು ಕೃತಿಗೆ ಬೆನ್ನುಡಿ ಬರೆದವರು ಜೋಗಿಯವರು. ಹಾಗಾಗಿ ನಾನು ಮುನ್ನುಡಿ ಬೆನ್ನುಡಿಗಳ ನಡುವೆನೇ ಕೂತಿದ್ದೀನಿ. ಆಮೇಲೆ ಮೇಷ್ಟ್ರು ಅಂದರೆ ಬರಗೂರು ಸರು ಅವರ ನಾನು ವಿಜಯ ಕರ್ನಾಟಕದಲ್ಲಿ ಇದ್ದಾಗ ಎಡಿಟ್ ಪುಟ ನೋಡ್ಕೊಳ್ತಾ ಇದ್ದಾಗ ಅವರ ಅಂಕಣ ಪ್ರತಿವಾರ ನನ್ನ ಹತ್ರಕ್ಕೆ ಬರ್ತಾಯಿತ್ತು. ನಾನೇ ಅದನ್ನು ಪುಟಕ್ಕೆ ಹಾಕ್ತಾಯಿದ್ದೆ. ಒಂದು ಇನ್ಸಿಡೆಂಟ್ ನೆನೆಸ್ಕೋಬೇಕು ಅಂದರೆ, ಒಂದು ಸಲ ಏನೋ ಅವರ ಒಂದು ಪದಕ್ಕೆ ಕತ್ರಿ ಹಾಕಿದ್ದೆ, ನಾನು ಎಡಿಟ್ ಮಾಡಿದ್ದೆ. ಅವ್ರು ಮರುದಿನ ಫೋನ್ ಮಾಡಿ ಬೈಲಿಲ್ಲ, ಕೇಳಿದರು ಯಾಕೆ ಅದನ್ನು ಎಡಿಟ್ ಮಾಡಿದ್ರಿ, ನಾನು ಯಾವುದೇ ಪದ ಬಳಸಿದರೂ ಒಂದು ಪರ್ಪಸ್ ಇಟ್ಕೊಂಡು ಮಾಡ್ತೀನಿ ನಾನು, ನೀವು ಅದನ್ನು ತೆಗೆದು ಬೇರೆ ಏನು ಹಾಕಿದ್ರಿ ಅಂತ ಕೇಳಿದರು. ನಾನು ನಿರುತ್ತರನಾಗಿದ್ದೆ. ಅಂದರೆ ಮೇಷ್ಟ್ರು ಅಂದರೆ ಅವರು ಆ ರೀತಿಯಲ್ಲೂ ನನಗೆ ನೇರವಾಗಿ ಪಾಠ ಮಾಡದೇ ಇದ್ದರೂ ಕೂಡ ಅವರು ಮೇಷ್ಟ್ರ ಥರನೇ. ಸೊ ಈ 3 ಮೇಷ್ಟ್ರುಗಳ ಜೊತೆಯಲ್ಲಿ ಕೂತ ಈ ಹಿರಿಯ ಡಾಕ್ಟ್ರುಗಳ ಜೊತೆ ಡ್ಯೂಟಿ ಡಾಕ್ಟ್ರುಗಳು ಇರ್ತಾರಲ್ಲ, ಆ ಥರ ನನ್ನ ಪರಿಸ್ಥಿತಿ ಇವತ್ತು. ಸೊ ಇದರೊಂದಿಗೆ 1000ನೇ ಕೃತಿ ಪ್ರಕಾಶ್ ಅವರದು, ಮತ್ತು 23ನೇ ಕಾದಂಬರಿ ಅಂತ ಅಂದರು ಜೋಗಿ ಅವರು, ದಕ್ಷಿಣಾಯನ. ಸೊ ಇಲ್ಲೊಂದು ಕೇವಿಯಟ್ ನಾನು ಮೊದಲೇ ಹಾಕಿಬಿಡ್ತೀನಿ. ಏನೆಂದರೆ ಇದು ದಕ್ಷಿಣ ಕನ್ನಡದ ಸೆಟ್ಟಿಂಗನ್ನು ಹೊಂದಿರುವಂತಹ ಒಂದು ಕೃತಿ. ಆದರೆ ದಕ್ಷಿಣ ಕನ್ನಡದ ಕೃತಿ ಮಾತ್ರ ಅಲ್ಲ. ಸೊ ನಾನಿಲ್ಲಿ ನನ್ನ ಭಾಷಣದಲ್ಲಿ ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಳಸಿದರೆ ಅದು ಬರೀ ದಕ್ಷಿಣ ಕನ್ನಡ ಮಾತ್ರ ಅಲ್ಲ. ಯಾಕಂದರೆ ದಕ್ಷಿಣ ಕನ್ನಡದ ರೋಗಗಳು, ದಕ್ಷಿಣ ಕನ್ನಡದ ಅಸ್ವಸ್ಥತೆಗಳು, ದಕ್ಷಿಣ ಕನ್ನಡದ ಗುಣಗಳು, ದಕ್ಷಿಣ ಕನ್ನಡದ ವ್ಯಕ್ತಿಗಳು, ಅವರ ಚೆಹರೆಗಳು ಎಲ್ಲವೂ ಈಗ ಎಲ್ಲ ಕಾಲ ದೇಶಗಳಲ್ಲೂ ಕಂಡು ಬರ್ತಾ ಇರೋದ್ರಿಂದ ಮತ್ತು ಇಡೀ ವಿಶ್ವಕ್ಕೆ ಅದು ವ್ಯಾಪಿಸಿರೋದ್ರಿಂದ ಅದನ್ನು ದಕ್ಷಿಣ ಕನ್ನಡ ಮಾತ್ರ ಅಂತ ಭಾವಿಸದೆ ಇದನ್ನು ಇಡೀ ಮನುಕುಲದ ಅಥವಾ ನಮ್ಮ ದೇಶದ ಕಥೆ ಅಂತ ಭಾವಿಸ್ಕೋಬೇಕಾಗಿ ವಿನಂತಿಸಿಕೊಂಡು ಈ ಕೃತಿ ಪರೀಕ್ಷೆಯನ್ನು ಮುಂದುವರಿಸ್ತೇನೆ. ಸೊ ಇಲ್ಲಿ ಜೋಗಿಯವರ ಕಥನ ಶೈಲಿಯನ್ನೇ ನಾವು ಗಮನಿಸೋದಾದರೆ, ಮೊದಲನೇದಾಗಿ ಈಗ ಅಚ್ಚಾಗಿ ಬಂದಿರುವಂತಹ ಈ ಕೃತಿಯನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಕನ್ನಡಕ್ಕೆ ಇದೊಂಥರ ಹೊಸ ಥರದ ಪ್ರಿಂಟು. ನೀವು ಇತ್ತೀಚೆಗೆ ಇಂಗ್ಲೀಷ್ನಲ್ಲಿ ಬಂದ ಮದರ್ ಮೇರಿ ಕಮ್ಸ್ ಟು ಮೀ ಬುಕ್ಕನ್ನು ನೋಡಿದರೆ, ಅರುಂಧತಿ ಅವ್ರದ್ದು, ಅದು ಸ್ವಲ್ಪ ಹೀಗೆ ಇದೆ. ಅಂದರೆ ಹಾಫ್ ಜಾಕೆಟ್ ಅನ್ನೋ ಕಾನ್ಸೆಪ್ಟ್ನಲ್ಲಿ. ಸೊ ಇಲ್ಲಿ ಮೊದಲ ಜಾಕೆಟ್ ಪುಟದಲ್ಲಿ ಮಲ್ಲಿಗೆ ಇದೆ. ಇದನ್ನು ಬಿಡಿಸಿದರೆ ರಕ್ತಸಿಕ್ತವಾದಂತಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರ ಇದೆ. ಸೊ ಇದನ್ನು ಇನ್ನಷ್ಟು ವಾಚ್ಯ ಮಾಡೋದು ಬೇಡ ಅಂತ ಅನ್ನಿಸ್ತದೆ ನನಗೆ. ಸೊ ಇಲ್ಲಿ ದಕ್ಷಿಣ ಕನ್ನಡಕ್ಕೊಂದು ಕಾದಂಬರಿಯ ಪರಂಪರೆ ಇದೆ. ಜೋಗಿಯವರು ದಕ್ಷಿಣ ಕನ್ನಡದಿಂದ ಬಂದವರು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ನಾನು, ಅದು ಒಂದು ಕಾರಣ. ದಕ್ಷಿಣ ಕನ್ನಡದ್ದೇ ಆದಂತಹ ಒಂದು ಕಾದಂಬರಿ ಪರಂಪರೆ ಇದೆ. ಅതെಂದರೆ ಆರಂಭದ ಸಾಮಾಜಿಕ ಕಾದಂಬರಿ ಗುಲ್ವಾಡಿ ವೆಂಕಟರಾವ್ ಅವರ ಕಾದಂಬರಿಯಿಂದಲೇ ಅದು ಶುರುವಾಗಿದೆ. ಆಮೇಲೆ ಶಿವರಾಮ ಕಾರಂತರು ಅದರಲ್ಲಿ ಮಾಸ್ಟರ್, ವ್ಯಾಸರಾಯ ಬಲ್ಲಾಳರು, ವ್ಯಾಸರಾಯ ನಿಂಜೂರವರು, ಆಮೇಲೆ ಇತ್ತೀಚೆಗೆ ಬರಿತಾ ಇರೋರಲ್ಲಿ ಮೊಗಸಾಲೆ ಅವರು, ಜನಾರ್ದನ ಭಟ್ರು ಮಹತ್ವದ ಕಾದಂಬರಿಕಾರರು. ಸೊ
ಈ ದಕ್ಷಿಣ ಕನ್ನಡದ ಕಾದಂಬರಿಗಳಿಗೆ ಒಂದು ಗುಣ ಇದೆ, ಏನಂದರೆ ಅಲ್ಲಿನ ಆ ಭಾಷೆಯ ಬಳಕೆ. ದಕ್ಷಿಣ ಕನ್ನಡದಿಂದ ಮನೆಯಿಂದ ಹೊರಗೆ ಬಂದರೆ ಯಾರು ಮನೆಯ ಒಳಗೆ ತುಳು, ಕೊಂಕಣಿ, ಬ್ಯಾರಿ, ಹವ್ಯಕ ಎಲ್ಲ ಭಾಷೆಗಳನ್ನು ಮಾತನಾಡ್ತಾರೆ, ಅರೆ ಭಾಷೆ ಇತ್ಯಾದಿ. ಆದರೆ ಮನೆಯಿಂದ ಹೊರಗೆ ಬಂದ ಕೂಡಲೇ ಅದನ್ನು ಮನೆಯೊಳಗೆ ಇಟ್ಟು ಒಂದು ರೀತಿಯ ಶುದ್ಧ ಅನ್ನಿಸುವ, ಶುದ್ಧ ಅನ್ನೋದು ಅಷ್ಟು ಸರಿಯಾದ ಪ್ರಯೋಗ ಅಲ್ಲ ಅಂತ ಅನಿಸುತ್ತೆ, ಆದರೆ ಒಂದು ಮಾತನಾಡುವ ಕನ್ನಡ, ಒಂದು ಶುದ್ಧ ಕನ್ನಡವನ್ನು ನಾವು ಬಳಸ್ತೇವೆ. ಸೊ ಈ ಭಾಷೆಯ ಬಳಕೆ ದಕ್ಷಿಣ ಕನ್ನಡದ ಕಾದಂಬರಿಗಳಲ್ಲೂ ಕೂಡ ಇದೆ. ರಾಜ್ಯದ ಇತರ ಕಡೆಗಳಿಂದ ಬರಿತಾ ಇರುವಂತಹ ಕಾದಂಬರಿಕಾರರು ಅವರ ಡೈಲೆಕ್ಟ್ಗಳನ್ನು ಬಳಸೋದನ್ನು ನಾವು ಗಮನಿಸಿದ್ದೇವೆ, ದೇವನೂರ ಕುಸುಮ ಬಾಲೆ ಥರ. ಸೊ ದಕ್ಷಿಣ ಕನ್ನಡದಲ್ಲಿ ಆ ಥರ ಡೈಲೆಕ್ಟ್ಗಳನ್ನು ಬಳಸಿ ಬರೆಯುವಂಥವರು ತುಂಬ ಕಡಿಮೆ. ಎಲ್ಲರೂ ಹೆಚ್ಚಾಗಿ ಸ್ಪಷ್ಟ ಕನ್ನಡಕ್ಕೆ ಅಥವಾ ಶುದ್ಧ ಕನ್ನಡಕ್ಕೆ ಮೊರೆ ಹೋಗ್ತಾರೆ. ಜೋಗಿಯವರ ಕನ್ನಡ ಕೂಡ ಅದೇ ಥರದ ಕನ್ನಡ, ಒಂದು ಥರದ ಆಬ್ಜೆಕ್ಟಿವ್ ಆದಂತಹ ಭಾಷೆಯ ಬಳಕೆಯ ಒಂದು ಪರಂಪರೆ ಇದೆ. ಇದೇನು ಮಾಡುತ್ತೆ ಅಂತಂದರೆ, ತಾನು ಬಣ್ಣಿಸ್ತಾ ಇರುವಂತಹ ಕಾಲಘಟ್ಟ, ದೇಶ, ಇದರಿಂದ ಎಲ್ಲದರಿಂದ ಒಂದು ಸೂಕ್ತವಾದಂತಹ ಒಂದು ಸರಿಯಾದಂಥ ಒಂದು ಅಂತರವನ್ನು ಕಾಪಾಡಿಕೊಂಡು ಆ ಚಿತ್ರಣವನ್ನು ಓದುಗನಿಗೆ ಕೊಡೋದಕ್ಕೆ ಅದು ನೆರವಾಗುತ್ತೆ. ಜೋಗಿಯವರು ಈ ಶೈಲಿಯನ್ನು, ಈ ಭಾಷೆಯ ಬಳಕೆಯನ್ನು ಬಹಳ ಸಮರ್ಥವಾಗಿ ಈ ಕಾದಂಬರಿಯನ್ನು ಮಾಡಿದ್ದಾರೆ. ಅವರ ಎಲ್ಲ ಕಾದಂಬರಿಗಳನ್ನು ಅವರು ಮಾಡ್ತಾ ಬಂದಿದ್ದಾರೆ. ಆಮೇಲೆ ಹಾಗಾಗಿ ಅವರು ಆ ಕಾದಂಬರಿ ಪರಂಪರೆಯ ಒಂದು ಉತ್ತರಾಧಿಕಾರಿಯಾಗಿ ನಮಗೆ ಕಾಣಿಸ್ತಾರೆ. ಸೊ 23ನೇ ಕಾದಂಬರಿಗೆ ಬಂದಾಗ ಅವರ ಇತರ ಕೃತಿಗಳನ್ನು ಬದಿಗಿಟ್ಟು ನೋಡೋದಾದರೆ ನಾವು ಅವರ ಕಾದಂಬರಿಗಳಲ್ಲೇ ಹಲವು ಘಟ್ಟಗಳನ್ನು ಕಾಣ್ತೇವೆ. ಅವರ ಆರಂಭದ 3 ಘಟ್ಟಗಳನ್ನು ನಾವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ಬೋದು. ಮೊದಲನೇದಾಗಿ ಅವರ ಕಾದಂಬರಿಗಳು ಒಂದು ಕಥನ ಕೇಂದ್ರಿತವಾಗಿದ್ದರು, ಸ್ವಲ್ಪ ಅಡ್ರಿನಾಲಿನ್ ರಶ್ ಇರುವಂತಹ ಕಾದಂಬರಿಗಳಾಗಿದ್ದು, ಸ್ವಲ್ಪ ರೋಚಕತೆ ಇರುವಂತಹ ಕಾದಂಬರಿಗಳಾಗಿದ್ದು. ಅದಕ್ಕೆ ಉದಾಹರಣೆಯಾಗಿ ಹಿಟ್ ವಿಕೆಟ್, ಊರ್ಮಿಳ, ನದಿಯ ನೆನಪಿನ ಹಂಗು, ಇದನ್ನೆಲ್ಲ ನಾವು ಉದಾಹರಣೆಯಾಗಿ ಕೊಡ್ಬೋದು. ಅಲ್ಲಿ ಚಕ ಅಂತ ಘಟನೆಗಳು ನಡೀತವೆ, ಥ್ರಿಲ್ಲರ್ ಎಲಿಮೆಂಟ್ ಇರುತ್ತೆ, ಕ್ರೈಮ್ ಇರುತ್ತೆ, ಇನ್ನೇನೋ ಒಂದು ಇರುತ್ತೆ. ಸೊ ಈ ಥರದ ಕಾದಂಬರಿಗಳು ಅವು. ಸೊ ಅಲ್ಲಿನ ನದಿಯ ನೆನಪಿನ ಹಂಗು ಅಂತೂ ರೂಟೆಡ್ ಇನ್ ದಕ್ಷಿಣ ಕನ್ನಡ ಆದರೂ ಕೂಡ ಅಲ್ಲಿ ಕೊಲೆ ಇತ್ಯಾದಿ ಎಲ್ಲವೂ ಇದೆ. ಸೊ ಇದು ಮೊದಲನೇ ಹಂತ. ಎರಡನೇ ಹಂತದಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ, ಅವರು ಈ ಕಥನ ಕೇಂದ್ರಿತ ಮಾದರಿಯಿಂದ ಹೊರಳಿ ಒಂದು ವ್ಯಕ್ತಿ ಕೇಂದ್ರಿತ ಅಥವಾ ವ್ಯಕ್ತಿತ್ವ ಕೇಂದ್ರಿತವಾದಂತಹ ಕಾದಂಬರಿಗಳ ಕಡೆಗೆ ಚಲಿಸಿದ್ದನ್ನು ನಾವು ಕಾಣ್ತೇವೆ. ಅಂದರೆ ಒಂದು ಕ್ಯಾರೆಕ್ಟರ್ನ ಹಿಡ್ಕೊಂಡು, ಸ್ಟೀಫನ್ ಕಿಂಗ್ ಹೇಳ್ತಾನಲ್ಲ, ಅಂದರೆ ನೀವು ಪ್ಲಾಟ್ ಕಡೆ ಗಮನ ಹರಿಸಿದರೆ ಅಷ್ಟು ಒಳ್ಳೆಯ ಕಾದಂಬರಿಯನ್ನು ಬರೆಯೋಕ್ಕಾಗಲ್ಲ, ಆದರೆ ಒಂದು ಕ್ಯಾರೆಕ್ಟರ್ನ ಬಲಿಷ್ಠವಾದಂಥ ಒಂದು ಕ್ಯಾರೆಕ್ಟರ್ನ ಹಿಂದೆ ಹೋದರೆ ನೀವೊಂದು ಶ್ರೇಷ್ಠವಾದಂತಹ ಕಾದಂಬರಿಯನ್ನು ಕಟ್ಟಬಹುದು ಅಂತ ಹೇಳ್ತಾರಲ್ಲ, ಆ ಥರದ ಕಾದಂಬರಿಗಳು ಸುಮಾರು ಬರೆದಿದ್ದಾರೆ ಅವರು. ಅಂದರೆ ಕ್ಯಾರೆಕ್ಟರ್ ಕೇಂದ್ರಿತವಾದಂಥದ್ದು. ಅಂದರೆ ಒಂದು ವ್ಯಕ್ತಿ ಇರ್ತಾನೆ ಅಥವಾ ಇರ್ತಾಳೆ, ಬೆಳೆಯುತ್ತಾ ಹೋಗುತ್ತೆ, ಬದಲಾವಣೆ ಆಗ್ತಾ ಹೋಗುತ್ತೆ, ಕಥೆಯ ಕೊನೆಯಲ್ಲಿ ಒಂದು ತಾತ್ವಿಕವಾದಂತಹ ಒಂದು ಒಳನೋಟ ನಿಮಗೆ ಸಿಗುತ್ತೆ. ಸೊ ಈ ಥರದ ಕಾದಂಬರಿಗಳಿಗೆ ನಾವು ಅಲ್ಲೊಬ್ಬ ಕವಿಯ ಕಥೆ ಇದೆ, ಅಶ್ವತ್ಥಾಮನ್ ಅಲ್ಲೊಬ್ಬ ನಟನ ಕಥೆ ಇದೆ, ಬೆಂಗಳೂರು ಅಲ್ಲೊಬ್ಬ ಜರ್ನಲಿಸ್ಟ್ನ ಕಥೆ ಇದೆ, ಮಹಾನಗರ, ಆಮೇಲೆ ಚಿಕ್ಕಪ್ಪ, ದೇವರ ಹುಚ್ಚು, ಇದೆಲ್ಲದರಲ್ಲೂ ಒಂಥರದ ತಾತ್ವಿಕ ಶೋಧದ ಕಥೆಗಳಿವೆ. 3ನೇ ಹಂತಕ್ಕೆ ಬಂದಾಗ ಅವರು ಒಂಥರದ ಪ್ರಯೋಗಶೀಲ ಕಾದಂಬರಿಗಳ ಕಡೆ ಚಲಿಸಿದ್ದಾರೆ. ಉದಾಹರಣೆಗೆ ಹಸ್ತಿನಾವತಿ ಇಡೀ ದೇಶದ ರಾಜಕೀಯವನ್ನು ಕುರಿತಾದಂಥದ್ದು. ಅಲ್ಲಿ ಕೊನೆಯ ಹಂತದಲ್ಲಿ ಕಾದಂಬರಿ ಸ್ಲೋ ಆಗುತ್ತೆ. ನಾವು ಏನು ಸ್ಪೀಡ್ ಆಗಬೇಕು ಕತೆ ಅಂತ ಅಂದ್ಕೋತೀವಲ್ಲ ಸಿನಿಮಾದ ಹಾಗಲ್ಲ, ಸ್ಲೋ ಆಗುತ್ತೆ. ಇದೊಂಥರದ ಪ್ರಯೋಗ. ಆಮೇಲೆ ಗುರುವಾಯನ ಕೆರೆ ಅನ್ನುವಂಥದ್ದು ಒಂದು ಕೃತಿ, ಸಣ್ಣ ಸಣ್ಣ ಕಥೆಗಳ ಗುಚ್ಛದಂಥ ಒಂದು ಪ್ರಯೋಗ. ಆಮೇಲೆ ಇತ್ತೀಚೆಗೆ ಬಿಡುಗಡೆಯಾದವರ ಇದಕ್ಕಿಂತ ಹಿಂದಿನ ಕಾದಂಬರಿ ನೀಲಿ ಹೂವು ಖಾಲಿ ಹೃದಯ, ಅದನ್ನು ಮೆಟಾಫಿಕ್ಷನ್ ಅಂತ ಹೇಳ್ಬೋದು. ಅದನ್ನು ಅವರೇ ಹೇಳಿದ್ದಾರೆ. ಏನಂದರೆ ಅದು ಕಾದಂಬರಿಯೂ ಹೌದು, ಕಥನವೂ ಹೌದು, ಅದರ ಜೊತೆಗೆ ಆ ಕಾದಂಬರಿಯನ್ನು ಬರೆಯೋ ಪ್ರೊಸೆಸನ್ನು ಕೂಡ ಅವರು ಬರ್ಕೊಂಡಿದ್ದಾರೆ ಅಂತ. ಸೊ ಇದೆಲ್ಲವೂ ಈ ಕಾದಂಬರಿಯಲ್ಲಿ ನೀವು ಈ 3 ಹಂತಗಳ ಗುಣಗಳನ್ನು ಕಾಣ್ಬೋದು ಅಂತ. 3 ಹಂತಗಳ ಗುಣದೋಷಗಳನ್ನು ನೀವು ಈ ಕಾದಂಬರಿಯಲ್ಲಿ ನೋಡ್ಬೋದು. ಇಲ್ಲಿ ಘಟನೆಗಳು ಬಹಳ ವೇಗದಿಂದ ನಡೀತವೆ. ನೀವು 376 ಪುಟ ಇದೆ ಕಾದಂಬರಿ. ಇದನ್ನು 3 ಗಂಟೆಯಲ್ಲಿ ನೀವು ಓದಿ ಮುಗಿಸಬಹುದಾದರೂ ಕೂಡ ಇದು ನಿಮಗೆ ಒಂದು ವೆಬ್ ಸಿರೀಸ್ ನೋಡಿದಂತಹ ಒಂದು ಅನುಭವವನ್ನು ಕೊಡುತ್ತೆ ಅಂತ. ಸೊ ಇಲ್ಲಿ ಬಹಳ ಘಟನೆಗಳು ನಡೀತವೆ, ಬಹಳ ಕ್ಯಾರೆಕ್ಟರ್ಗಳು ಬರ್ತವೆ. ಆಮೇಲೆ ಇಲ್ಲಿ ಬಲಿಷ್ಠವಾದಂತಹ ವ್ಯಕ್ತಿಗಳು, ಬಲಿಷ್ಠವಾದಂತಹ ಪಾತ್ರಗಳು ಇವೆ. ಉದಾಹರಣೆಗೆ ಇಲ್ಲಿ ಒಂದು ಪಾಂಚಾಲಿ ಅಂತ ಒಬ್ಬಳು ಬರ್ತಾಳೆ, ಅವಳು ಜರ್ನಲಿಸ್ಟ್. ಅವಳು ಆ್ಯಕ್ಚುಲಿ ಈ ಇಡೀ ಕಾದಂಬರಿ ಆ ವ್ಯಕ್ತಿಯ ಸುತ್ತನೇ ಸುತ್ತುತ್ತೆ. ಅವಳು ಪತ್ರಕರ್ತೆ, ಅವಳು ವರದಿಗಾರ, ಅವಳು ರಿಪೋರ್ಟರ್ ಅವಳು.
ಸೊ ಅವಳು ಬೇರೆ ಬೇರೆ ವ್ಯಕ್ತಿಗಳನ್ನು ಮುಖಾಮುಖಿ ಆಗ್ತಾಳೆ, ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಘಟನೆಗಳ ಅನ್ನು ಮುಖಾಮುಖಿ ಆಗ್ತಾಳೆ, ಬೇರೆ ಬೇರೆ ಘಟನೆಗಳಲ್ಲಿ ಇನ್ವಾಲ್ವ್ ಆಗ್ತಾಳೆ. ಸೊ ಆ ಮೂಲಕ, ಆ ಪಾತ್ರದ ಮೂಲಕ, ಆ ಪಾತ್ರದಲ್ಲಿ ಬಹುಶಃ ತಾನೂ ಕೂಡ ಪತ್ರಕರ್ತನೇ ಆಗಿರೋದ್ರಿಂದ ಆ ಪಾತ್ರವನ್ನು ಬಹಳ ಗಟ್ಟಿಯಾಗಿ ಚಿತ್ರಿಸುವುದಕ್ಕೆ ಅವರಿಗೆ ನೆರವಾಗಿದೆ ಅಂತಲೂ ಹೇಳ್ಬೋದು. ಸೊ ಇದು ಹೇಗಿದೆ ಅಂತಂದರೆ, ಈ ಕಾದಂಬರಿ ಸಮಾಜದಲ್ಲಿ ಈಗ ವರ್ತಮಾನದ ದಕ್ಷಿಣ ಕನ್ನಡದ ವರ್ತಮಾನದ ತಲ್ಲಣ, ಅಲ್ಲಿನ ಒಂದು ಸಮಕಾಲೀನ ಚರಿತ್ರೆ ಅಂತ ನಾವೇನು ಹೇಳ್ತೀವಿ, ಇದನ್ನು ಒಂಥರದ ಸೋಷಿಯಲ್ ನಾವೆಲ್ ಅಂತ ಕೂಡ ಹೇಳ್ಬೋದು. ಅಂದರೆ ಒಂದು ಸಾಮಾಜಿಕ ಕಥನ ಅದು. ಇಡೀ ಸಮಾಜದ ಏನಾಗ್ತಾ ಇದೆ ಅನ್ನುವಂತಹ ಒಂದು ಚಿತ್ರಣವನ್ನು ಕಟ್ಟಿಕೊಡುವಂತಹ ಒಂದು ಕಾದಂಬರಿಯಾಗಿ ಇದು ನಿಲ್ಲುತ್ತೆ. ಹೇಗಂದರೆ, ಒಂದು ಅನಾಲಜಿ ಕೊಡ್ಬೋದು ಅಂತಂದರೆ, ಈಗ ನೀವು ನುರಿತ ಅರ್ಚಕನೊಬ್ಬ ದೇವರಿಗೆ ಆರತಿ ಮಾಡೋದನ್ನು ನೀವು ನೋಡಿದರೆ ಹೇಗಿರುತ್ತೆ. ಅವರು ಆರಂಭದಲ್ಲಿ ಆರತಿಯನ್ನು ತಗೊಂಡು ಪಾದಕ್ಕೆ ಹೀಗೆ ಬೆಳಗ್ತಾರೆ, ಆಮೇಲೆ ಭುಜಕ್ಕೆ ಬೆಳಗ್ತಾರೆ, ಆಮೇಲೆ ಮುಖಕ್ಕೆ ಬೆಳಗ್ತಾರೆ, ಹೀಗೆ 3-4 ಕಡೆ ಬೆಳಗ್ಗೆ ಆಮೇಲೆ ಹೀಗೆ ಇಡೀ ಮೂರ್ತಿಯನ್ನು ಸುತ್ತು ಬರುವ ಹಾಗೆ ಆರತಿಯನ್ನು ಎತ್ತುತ್ತಾರೆ. ಸೊ ಅದೇ ಥರ ಜೋಗಿ ಇಲ್ಲಿ ಬೇರೆ ಬೇರೆ ಸಮಾಜದ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೆಳಕನ್ನು ಹಾಯಿಸ್ತಾರೆ, ಸರ್ಚ್ ಲೈಟ್ ಹಾಸ್ತಾರೆ. ಪತ್ರಿಕೋದ್ಯಮಕ್ಕೆ, ಕ್ರೈಮ್ಗೆ, ರಾಜಕೀಯಕ್ಕೆ, ಆಮೇಲೆ ಸಂಸಾರಕ್ಕೆ, ವೈಯಕ್ತಿಕ ಒಡನಾಟಗಳಿಗೆ, ಪ್ರೀತಿ ಪ್ರೇಮಕ್ಕೆ, ಇದೆಲ್ಲದಕ್ಕೂ ಸರ್ಚ್ ಲೈಟ್ ಹಾಸ್ತಾ ಕಾದಂಬರಿಯ ಕೊನೆಗೆ ಒಂದು ಭವ್ಯವಾದಂತಹ ಸಮಾಜದ, ಒಂದು ಸಮುದಾಯದ, ಒಂದು ಕಾಲ ದೇಶದ ಚಿತ್ರಣವನ್ನು ಜೋಗಿಯವರು ನಮಗೆ ಕೊಡ್ತಾರೆ. ಆದರೆ ಈ ಕಾದಂಬರಿ ಬೇಡ ಅಂತಂದರೂ ಕೂಡ, ಬೇಕು ಅಂತಂದರೂ ಕೂಡ ನಮಗೆ ಆ ಸಮಾಜದ ಅಥವಾ ಈ ಕಾಲ ದೇಶದ ಅಸ್ವಸ್ಥತೆಯನ್ನು ಕಾಣಿಸುವಂಥ ಒಂದು ಕಾದಂಬರಿ ಇದು. ಇಲ್ಲಿ ನಿಮಗೆಲ್ಲ ಗೊತ್ತೇ ಇದೆ, ಈಗ ದಕ್ಷಿಣ ಕನ್ನಡದ ಬಗ್ಗೆ ಅವರು ಬರೆದ ಹಿಂದಿನ ಕಾದಂಬರಿ, ಅವರು 2 ದಶಕಗಳಿಗೆ ಹಿಂದೆ ಬಂದ ಕಾದಂಬರಿ ನದಿಯ ನೆನಪಿನ ಹಂಗು. 20 ವರ್ಷ ಆಯ್ತಲ್ಲ ಅದು ಬಂದು. ಸೊ ಅಲ್ಲಿ ಅವರು ಆಗಷ್ಟೇ ಮಠಾಧೀಶರಾಗಿದ್ದ ವಿದ್ಯಾಭೂಷಣರು ಮಠ ಬಿಟ್ಟು ಮದುವೆ ಆಗಿದ್ದರು. ಆಮೇಲೆ ಪುತ್ತೂರಿನಲ್ಲಿ ಉಪ್ಪಿನಂಗಡಿಯಲ್ಲಿ ಒಂದು ಮರ್ಡರ್ ಕೇಸ್ ಆಗಿತ್ತು, ಪುತ್ತೋಳಿ ಮರ್ಡರ್ ಕೇಸ್ ಅಂತ. ಸೊ ಇದನ್ನೆಲ್ಲ ಇಟ್ಕೊಂಡು ಅವರು ಕಾದಂಬರಿ ಬರೆದಿದ್ರು. ಅಂದರೆ ಅವರು ಆ ಕಾದಂಬರಿಯಲ್ಲಿ ಅವೆಲ್ಲ ಇದ್ದು, ಆ ಘಟನೆಗಳೆಲ್ಲ ಇದ್ದು. ಅಂದರೆ ಅವರು ಬರೀತಾ ಇದ್ದದ್ದು ತನ್ನ ಕಾಲ ದೇಶದ ಪ್ರತಿಬಿಂಬವಾಗಿ, ಮಿರರ್ ಆಗಿ ಅವರು ಯಾವತ್ತೂ ಬರೆದಿದ್ದಾರೆ, ದೀಪವಾಗಿ ಅದನ್ನು ಯಾವತ್ತೂ ಅವರು ಕಾಣಿಸಿದ್ದಾರೆ. ಈ ಕಾದಂಬರಿಯಲ್ಲಿ ಅವರು ಹಾಗೆ ಮಾಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಈಗ ಏನು ನಡೀತಿದೆ, ಈಗ ನಡೀತಾ ಇರುವಂತಹ ಅಲ್ಲಿನ ಧರ್ಮಗಳ ನಡುವೆ, ಅದು ಧರ್ಮಗಳ ನಡುವಿನ ಸಂಘರ್ಷ ಅಲ್ಲ, ಅದು ತಪ್ಪು ಕಲ್ಪನೆಯಿಂದ ಆಗ್ತಾ ಇರುವಂತಹ ಸಂಘರ್ಷಗಳು, ಮತಾಂಧತೆಯ ಸಂಘರ್ಷಗಳು, ಮೀಡಿಯಾ ಫೇಲ್ ಆಗಿರುವುದರ ಪ್ರತೀಕ, ರಾಜಕೀಯ ಫೇಲ್ ಆಗಿರುವುದರ ಪ್ರತೀಕ. ಇದರಲ್ಲಿ ಒಂದು ಬರುವ ತಿಳುವಳಿಕಸ್ಥ ಪಾತ್ರ ಒಂದು ಹೇಳುತ್ತೆ, ಹೌ ಡೆಮೋಕ್ರಸಿಸ್ ಡೈ ಅಂತ ಒಂದು ಪುಸ್ತಕ ಇದೆ. ಅದನ್ನು ಉದಾಹರಣೆಯಾಗಿಟ್ಟುಕೊಂಡು ಅವರು ಮಾತಾಡ್ತಾರೆ. ಅಂದರೆ ಹೇಗೆ ಪ್ರಜಾಪ್ರಭುತ್ವಗಳು ಸಾಯ್ತವೆ ಅಂತ. ಅಂದರೆ ಪ್ರಜಾಪ್ರಭುತ್ವ ಎಲ್ಲಿವರೆಗೆ ಶಕ್ತಿಶಾಲಿ ಆಗಿರುತ್ತೆ ಅಂತಂದರೆ, ನೀನು ಓಟ್ ಹಾಕುವಲ್ಲಿವರೆಗೆ ಮಾತ್ರ ಅಂತ. ಮತದಾರ ಅಂದರೆ ನಾನು ಓಟ್ ಹಾಕುವಲ್ಲಿವರೆಗೆ ಪ್ರಜಾಪ್ರಭುತ್ವ ನನ್ನ ಕೈಯಲ್ಲಿರುತ್ತೆ. ಆಮೇಲೆ ಅದು ಪ್ರಜಾಪ್ರತಿನಿಧಿಗಳ ಕೈಗೆ ಹೋಗುತ್ತೆ, ಅಲ್ಲಿಂದ ನಿರಂಕುಶಾಧಿಕಾರ ಆರಂಭ ಆಗುತ್ತೆ ಅಂತ. ಸೊ ಅಲ್ಲಿ ಉತ್ತರ ಇದೆ, ಪ್ರಜಾಪ್ರಭುತ್ವ ಹೇಗೆ ನಶಿಸುತ್ತೆ ಅನ್ನೋದಕ್ಕೆ ಅಲ್ಲಿ ಉತ್ತರ ಇದೆ. ಸೊ ಈ ಸಮಾಜ ಫೇಲ್ ಆಗ್ತಿರೋದನ್ನು, ರಾಜಕೀಯ ಫೇಲ್ ಆಗ್ತಿರೋದನ್ನು, ಧರ್ಮಗಳು ಫೇಲ್ ಆಗ್ತಿರೋದನ್ನು ಅವರು ಕಾಣಿಸ್ತಾ ಹೋಗ್ತಾರೆ ಈ ಕೃತಿಯಲ್ಲಿ ನಮಗೆ. ಸೊ ಇಲ್ಲಿ ಇದನ್ನು ಹೇಳ್ತಾ ಇರುವ ಈ ಕಾದಂಬರಿಯ ಘಟನೆಗಳನ್ನು ನೋಡ್ತಾ ಬಹಳ ಸ್ಪೀಡಾಗಿ ನಡೆಯುತ್ತೆ, ಬಹಳ ಚೆದುರಾಗಿ ಹೋಗ್ತಾ ಇರ್ತವೆ. ಅಲ್ಲಿನ ಘಟನೆಗಳು, ಅಲ್ಲಿನ ವ್ಯಕ್ತಿಗಳು ಎಲ್ಲ ಒಡೆದು ಚೂರಾಗ್ತಾ ಇರ್ತಾರೆ. ಸೊ ನನಗೆ ಒಂದು ಪರಿಕಲ್ಪನೆ ಇದನ್ನು ಓದ್ತಾ ಇದ್ದಾಗ ನೆನಪಿಗೆ ಬಂತು. ಅದೇನೆಂದರೆ, ಈ ಫಿಸಿಕ್ಸ್ನಲ್ಲಿ ಅದನ್ನು ಬಳಸ್ತಾರೆ. ಅವರೇ ಅದನ್ನು ಮೊದಲಿಗೆ ಆರಂಭಿಸಿದ್ದು ಎಂಟ್ರೋಫಿ ಅಂತ. ಎಂಟ್ರೋಫಿ ಅಂತಂದರೆ ಬಿಗ್ ಬ್ಯಾಂಗ್ ಆದಾಗ ಈ ಶಾಖದ ಉಂಡೆ ಇದೆಯಲ್ಲ, ಅದು ಒಡೆದು ಚೂರಾಗುತ್ತೆ. ಆದ್ದರಿಂದ ಬ್ರಹ್ಮಾಂಡ ಸೃಷ್ಟಿಯಾಗುತ್ತೆ. ಸೊ ಈಗಲೂ ಅದು ಆ ಒಡೆದು ಚೂರಾಗುತ್ತಿರುವಂತಹ ಪ್ರಕ್ರಿಯೆ ನಡೀತಾ ಇರುತ್ತೆ. ಅಂದರೆ ಅದು ಸಿಡಿದು ಇನ್ನೂ ದೂರಕ್ಕೆ ಚಲಿಸ್ತಾನೆ ಇದೆ ಅಂತ. ಅಂದರೆ ಎನರ್ಜಿ ಇದೆಯಲ್ಲ, ಎನರ್ಜಿ
ಯಾವತ್ತೂ ಎನರ್ಜಿ ಯಾವಾಗಲೂ ಡಿಸ್ಪರ್ಸ್ ಆಗಲಿಕ್ಕೆ ಅಥವಾ ಡಿಸಾರ್ಡರ್ ಆಗಲಿಕ್ಕೇ ಟ್ರೈ ಮಾಡ್ತಾ ಇರುತ್ತೆ ಅಂತ. ಅಂದರೆ ಒಂದು ವ್ಯವಸ್ಥೆ ಅವ್ಯವಸ್ಥೆಯ ಕಡೆಗೆ ಯಾವತ್ತೂ ತುಡಿಯುತ್ತಾ ಇರುತ್ತೆ ಅಂತ. ನಮ್ಮ ಶಕ್ತಿ ನಮಗೆ ಯೌವನ ಇರುತ್ತೆ, ಒಂದು ಪ್ರಾಯದ ನಂತರ ನಮ್ಮ ಎಲ್ಲ ಅವಯವಗಳು ಸಡಿಲಾಗ್ತವೆ, ಅಸ್ವಸ್ಥತೆ ಉಂಟಾಗುತ್ತೆ. ರಿವರ್ಸ್ ಪ್ರೋಗ್ರೆಸ್ ಆಗಲ್ಲ, ಬ್ರಹ್ಮಾಂಡ ಮತ್ತೆ ಕೂಡ್ಕೊಳ್ಳಲ್ಲ, ಅಥವಾ ನೀರು ಆವಿಯಾದಂಗೆ ಅಥವಾ ಘನೀಕರಿಸಿದಂಗೆ ಮತ್ತೆ ಬರೋದು ಅಷ್ಟು ಸುಲಭ ಅಲ್ಲ. ಸೊ ಗಾಜಿನ ಗ್ಲಾಸ್ ನೆಲಕ್ಕೆ ಬೀಳುತ್ತೆ, ಒಡೆದು ಚೂರಾಗುತ್ತೆ, ಅದು ಮತ್ತೆ ಬಂದು ಕೂಡ್ಕೊಳ್ಳಲ್ಲ. ಅಂದರೆ ಎನರ್ಜಿ ಇದೆಯಲ್ಲ, ಒಂದು ವ್ಯವಸ್ಥೆ ಅವ್ಯವಸ್ಥೆ ಆಗೋದು ಬಹಳ ಸುಲಭ, ಮತ್ತು ವ್ಯವಸ್ಥೆ ಯಾವತ್ತೂ ಅವ್ಯವಸ್ಥೆ ಆಗುವುದರ ಕಡೆಗೇನೇ ಚಲಿಸ್ತಾ ಇರುತ್ತೆ ಅಂತ. ಸೊ ಅದು ಇಲ್ಲಿ ಇದು ಸಮಾಜಕ್ಕೂ ಅನ್ವಯ, ಸಮುದಾಯಗಳಿಗೂ ಅನ್ವಯ, ಧರ್ಮಕ್ಕೂ ಅನ್ವಯ. ಸೊ ಇದು ಬರಿಯ ಆಸ್ಟ್ರೋಫಿಸಿಕ್ಸ್ನ ಕಲ್ಪನೆ ಅಲ್ಲ, ಭೌತಶಾಸ್ತ್ರದ ಕಲ್ಪನೆ ಅಲ್ಲ, ಇದನ್ನು ನಾವು ಸಮಾಜಕ್ಕೂ ರಾಜಕೀಯಕ್ಕೂ ಅನ್ವಯಿಸಬಹುದಾದಂಥ ಒಂದು ಕಲ್ಪನೆ ಇದು. ಸೊ ಈ ಏನಿಲ್ಲ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಇದೆ. ಒಂದು ಅಲ್ಲಿ ವಿದ್ಯೆಗೆ ಬಹಳ ಹೆಸರಾಗಿದೆ, ಶಿಕ್ಷಣಕ್ಕೆ ಹೆಸರಾಗಿದೆ, ಒಳ್ಳೆಯ ರಾಜಕೀಯಕ್ಕೆ ಹೆಸರಾಗಿತ್ತು. ಅರಸೋರ ಭೂಸುಧಾರಣೆ ಬಂದಾಗ ಮೊದಲಾಗಿ ಅಲ್ಲಿನ ಅನೇಕ ಭೂಮಾಲೀಕರು ಬಿಟ್ಟುಕೊಟ್ಟು ಒಂದು ಆದರ್ಶವನ್ನು ನಿರ್ಮಿಸಿದರು. ಕುದ್ಮುಲ್ ರಂಗರಾಯರಂತಹ ವ್ಯಕ್ತಿಗಳು ಅಸ್ಪೃಶ್ಯತೆಯನ್ನು, ಅಸ್ಪೃಶ್ಯತೆಯನ್ನು ನಿವಾರಿಸೋದಕ್ಕೆ, ದಲಿತರನ್ನು ಮೇಲೆತ್ತೋದಕ್ಕೆ ಬಹಳ ದೊಡ್ಡ ಪ್ರಯತ್ನ ಮಾಡಿದರು. ಎಷ್ಟು ದೊಡ್ಡ ಆದರ್ಶವಾದಿಗಳಿದ್ದರು, ಎಷ್ಟು ದೊಡ್ಡ ಧಾರ್ಮಿಕರಾಗಿದ್ದು ಕೂಡ ಸಮಾಜಕ್ಕೆ ತಾವು ತುಂಬ ಉಪಯೋಗಿ ಅಂತ ತೋರಿಸಿಕೊಟ್ಟಂತಹ ಮಹನೀಯರಿದ್ದರು. ಅಲ್ಲಿಗೆ ಮೊದಲು ಪ್ರಿಂಟ್ ಬಂತು, ಮೊದಲು ಮುದ್ರಣ ಬಂತು, ಕ್ರೈಸ್ತ ಮಿಷನರಿಗಳು ಬಂದರು, ಹೊಸ ಧರ್ಮಗಳು ಅಲ್ಲಿಗೆ ಬಂದವು, ಎಲ್ಲ ಇದೆ. ಆದರೆ ಎಲ್ಲವನ್ನು ಎಲ್ಲವನ್ನು ಕ್ರೋಢೀಕರಿಸಿ ಇದು ನಾವು ಒಟ್ಟಿಗೆ ಬಾಳಬೇಕಪ್ಪ ಅಂತ ಹೇಳೋರ ಕೊರತೆ ಇದೆ. ಸೊ ಒಂದು 10-20 ದಶಕಗಳ ಹಿಂದಿನವರೆಗೂ ಅಂಥವ್ರು ತುಂಬ ಇದ್ದರು. ಆದರೆ ಅನಂತರ ಆದಂತಹ ರಾಜಕೀಯ ಬೆಳವಣಿಗೆಯಲ್ಲಿ ಅವೆಲ್ಲವೂ ಕುಸಿಯುತ್ತಾ ಬಂದು ಈ ಥರದ ಸನ್ನಿವೇಶ ಇದು ಎಲ್ಲ ಕಡೆ ಆಗ್ತಾಯಿದೆ. ಇದು ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಸೊ ಎಲ್ಲ ಕಡೆ ಆಗ್ತಾಯಿದೆ ಇದು. ಸೊ ಈ ಥರದ ಒಂದು ಎಂಟ್ರೋಪಿಯ ಸ್ಥಿತಿ ಇದೆಯಲ್ಲ, ಇದನ್ನು ಅರಿತಾ ಹೋಗ್ತಾರೆ ಜೋಗಿಯವರು. ಸೊ ಇಲ್ಲಿ ಅದನ್ನು ಈಡ್ಸೋದು ಒಂದು ಪದ್ಯ ಇದೆಯಲ್ಲ, ಟರ್ನಿಂಗ್ ಆ್ಯಂಡ್ ಟರ್ನಿಂಗ್ ಇನ್ ದ ವೈಡ್ನಿಂಗ್ ಜಾಯರ್, ಅಂದರೆ ಸೆಂಟರ್ ಕೆನಾಟ್ ಹೋಲ್ಡ್ ಅಂತಿದೆಯಲ್ಲ, ಅಂದರೆ ಕೇಂದ್ರ ನಿಮ್ಮನ್ನು ಹಿಡಿದಿಡೋಕ್ಕೆ ಶಕ್ತವಾಗಿಲ್ಲ, ಥಿಂಗ್ಸ್ ಫಾಲ್ ಅಪಾರ್ಟ್ ಅಂತ ಹೇಳ್ತಾನೆ ಅವನು ತನ್ನ ಪದ್ಯದಲ್ಲಿ. ಅಂದರೆ ಎಲ್ಲವೂ ಚದುರಿ ದೂರ ಆಗ್ತಾಯಿವೆ, ಸಂಸಾರ ವ್ಯವಸ್ಥೆ ಛಿದ್ರ ಆಗ್ತಾಯಿದೆ, ಅವಿಭಕ್ತ ಕುಟುಂಬಗಳು ವಿಭಕ್ತ ಆಗ್ತಾಯಿವೆ, ಸಂಸಾರಗಳು ಬೇರೆ ಆಗ್ತವೆ, ಗಂಡ ಹೆಂಡತಿ ಬೇರೆ ಆಗ್ತಾ ಇರ್ತಾರೆ, ಒಟ್ಟಿಗಿದ್ದ ಜೀವಗಳಲ್ಲೇ ಸಂಶಯ. ಸೊ ಇದೆಲ್ಲ ಹೇಗಾಗ್ತಿದೆ ಅನ್ನುವಂಥದ್ದನ್ನು ಜೋಗಿಯವರು ಈ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಬಹಳ ವಿಶಿಷ್ಟವಾದಂತಹ ಕೆಲವು ಕ್ಯಾರೆಕ್ಟರ್ಗಳು ಇದರಲ್ಲಿ ಬರ್ತಾರೆ. ಇದರಲ್ಲಿ ಚೈತನ್ಯ ಅಂತ ಒಬ್ಬನು ಬರ್ತಾನೆ. ಅವನು ಏನು ಮಾಡ್ತಾನೆ ಅಂದರೆ ಈಗಿನ ಕಾಲದ ಯುವಕರ ಪ್ರತೀಕ, ಜನ್ಸಿಯ ಯುವಕರ ಪ್ರತೀಕ. ಪಾಂಚಾಲಿ ಅವಳು ಪ್ರಿಂಟ್ ಮೀಡಿಯಾದ ಸಶಕ್ತ ಮಾದರಿಯಾಗಿದ್ದರೆ ಅವಳೊಬ್ಬಳು ಆದರ್ಶವಾದಿ. ಅವಳು ಸತ್ಯವನ್ನು ಹೇಳಬೇಕು, ಸತ್ಯವನ್ನು ಬರೀಬೇಕು, ಸಮಾಜವನ್ನು ಕಟ್ಟಬೇಕು ಅನ್ನುವಂತಹ ಕನಸಿನವಳು. ಚೈತನ್ಯನಿಗೂ ಕೂಡ ಅದೇ ಕನಸು, ಆದರೆ ಅವನು ನಿಧಾನಕ್ಕೆ ಆ ಪಾತ್ರದಿಂದ ಡೈವರ್ಟ್ ಆಗ್ತಾನೆ. ಅವನು ಯೂಟ್ಯೂಬ್ ಚಾನಲ್ ಶುರು ಮಾಡ್ತಾನೆ. ಅವಧೂತನ ಹಾಗೆ ಪೋಸ್ ಕೊಟ್ಟಂತಹ ಒಬ್ಬ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಕೂರಿಸಿ ಅವರನ್ನು ಮಾತಾಡಿಸ್ತಾನೆ. ಅವರು ತನಗೆ ಸತ್ಯ ಅಂತ ಅನ್ನಿಸಿದ್ದನ್ನು ಹೇಳ್ತಾ ಹೋಗ್ತಾರೆ. ಅದರಿಂದಾಗಿ ಸಮಾಜದಲ್ಲಿ ಏನೇನೋ ವಿಪ್ಲವಗಳು ಶುರುವಾಗ್ತವೆ. ಹಾಗೆ ಶುರುವಾದಾಗ ಈ ಪಾಂಚಾಲಿಗೂ ಚೈತನ್ಯನಿಗೂ ಅವರಿಬ್ಬರು ಫ್ರೆಂಡ್ಸು. ಅವರು ಮುಖಾಮುಖಿಯಾಗಿ ಹೇಳ್ತಾರೆ, ನೀನು ಮಾಡ್ತಾ ಇರೋದು ಸರಿ ಇಲ್ಲ ಅಂತ ಚೈತನ್ಯನಿಗೆ ಹೇಳ್ತಾಳೆ ಪಾಂಚಾಲಿ. ಸೊ ಆವಾಗ ಅವನು ಹೇಳ್ತಾನೆ, ಇಲ್ಲ, ಈ ಕಾಲಕ್ಕೆ ಇದೇ ಸರಿ, ನಾವು ಸತ್ಯವನ್ನು ಹೇಳೋದಲ್ಲ, ಆದರೆ ಜನಕ್ಕೆ ಆಕರ್ಷಕವಾಗಿರುವ ಹಾಗೆ, ಜನ ರೊಚ್ಚಿಗೇಳುವ ಹಾಗೆ ಹೇಳಬೇಕಾಗಿದೆ ಅಂತ ಅನ್ನೋದನ್ನು ಅವನು ಪ್ರತಿಪಾದಿಸ್ತಾನೆ. ಸೊ ಈ ಥರದ ಕ್ಯಾರೆಕ್ಟರ್ಗಳಿವೆ. ಆಮೇಲೆ ಬಹಳ ನಿಗೂಢವಾದಂಥ ಒಬ್ಬ ಕಾದಂಬರಿಕಾರನ ಕ್ಯಾರೆಕ್ಟರ್ ಬರುತ್ತೆ. ಅಲ್ಲೊಂದು ಬಹಳ ಮ್ಯಾಜಿಕಲ್ ಆದಂಥ ಒಂದು ಭಾಗನೂ ಇದೆ. ತುಂಬ ಚೆನ್ನಾಗಿದೆ ಅದು, ನೀವು ಓದೋದಕ್ಕೆ ಬಹಳ ಖುಷಿ ಕೊಡುವಂತಹ ಭಾಗ ಅದು. ಆಮೇಲೆ ಲೆಸ್ಲಿ ಅಂತ ಒಬ್ಬಳು ಬರ್ತಾಳೆ. ಅವಳು ಜರ್ಮನಿಯಿಂದ ದಕ್ಷಿಣ ಕನ್ನಡಕ್ಕೆ ಬರುವಂತಹ ಒಬ್ಬಳು ವಿದ್ಯಾರ್ಥಿನಿ. ಅವಳು ದಕ್ಷಿಣ ಕನ್ನಡದ ಚರಿತ್ರೆಯ, ಸಮಕಾಲೀನ ಚರಿತ್ರೆಯ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ತಾಳೆ. ಅವಳು ಕೇಳ್ತಾಳೆ, ಏನು ಮಂಗಳೂರು ಅಂದರೆ ಏನು ಅಂತ. ಸೊ ಪಾಂಚಾಲಿ ಹತ್ರ ಕೇಳ್ತಾಳೆ. ಪಾಂಚಾಲಿ ಅದನ್ನು ಉತ್ತರಿಸಲಿಕ್ಕೆ ಪ್ರಯತ್ನಿಸ್ತಾಳೆ.
ಮಂಗಳೂರು ಅಂದ್ರೇನು? ಮೀನು, ನೀರು ದೋಸೆ, ಕಂಬಳ, ಕೋಳಿ ಅಂಕ, ಕೊರಗಜ್ಜ, ಭೂತಾರಾಧನೆ, ಬ್ಯಾಂಕು, ಬಿಸಿಲು, ಮಳೆ, ದೇವಸ್ಥಾನ. ಸೊ ಇದನ್ನು ಎಲ್ಲರೂ ಹೇಳ್ತಾರೆ. ಹೊರಗಿನಿಂದ ನೋಡುವಾಗ ಬಹಳ ಸುಂದರವಾಗಿ ಕಾಣಿಸುತ್ತೆ ನಿಮ್ಮೂರು. ಇಲ್ಲಿ ಇದ್ದವರಿಗೆ ಇಲ್ಲಿ ನಿಜವಾದ ಸಮಸ್ಯೆ ಏನು ಅಂತ ಗೊತ್ತಿರುತ್ತೆ. ನಿನಗೆ ಇಲ್ಲಿಯ ಸಮಸ್ಯೆ ಏನು ಅಂತ ತಿಳ್ಕೊಬೇಕಾ? ಸಮಸ್ಯೆ ಅಲ್ಲ, ಮನಸ್ಥಿತಿ. ಒಂದು ಊರು ಅಂದರೆ ಅಲ್ಲಿಯ ಕಟ್ಟಡ, ತಿಂಡಿ, ಆಟ, ಸಂಸ್ಕೃತಿ ಅಷ್ಟೇ ಅಲ್ಲ, ಇವೆಲ್ಲ ಯಾರಿಗೆ ಬೇಕಿದ್ರೂ ಸಿಗ್ತವೆ. ನಾನು ಬರೆಯೋಕ್ಕೆ ಹೊರಟಿರೋದು ಚರಿತ್ರೆಯ ಪರಿಣಾಮದ ಬಗ್ಗೆ. ಜರ್ಮನಿ ಅಂದರೆ ಏನು ಅಂತ ಕೇಳಿದರೆ ನಾನು ಒಂದು ಇಂಗ್ಲೀಷ್ ಒಂದು ಜರ್ಮನ್ ಪದವನ್ನು ಅವರು ಬಳಸ್ತಾರೆ. ಅದು ಉಚ್ಚರಿಸಲಿಕ್ಕೆ ನನಗೆ ಈಗಲೂ ಬರ್ತಿಲ್ಲ ನನಗೆ. ನಾನು ಯೂಟ್ಯೂಬಲ್ಲೆಲ್ಲ ಹುಡುಕಿದೆ. ಸೊ ಅದರ ಸ್ಪೆಲ್ಲಿಂಗು VERGANGENECHEITSBEWALTIGUNG ಅಂತಿದ್ದೀನಿ. ಹೇಗೆ ಉಚ್ಚರಿಸ್ತಿರೋ ನಿಮಗೆ ಬಿಟ್ಟಿದ್ದು. ಅದರ ಅರ್ಥ, ನಮ್ಮಲ್ಲಿ ಹಿಟ್ಲರ್ ಕಾಲದಲ್ಲಿ ನಡೆದ ಹತ್ಯಾಕಾಂಡದ ಪ್ರಭಾವದಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗದೆ ಒದ್ದಾಡ್ತಿದ್ದೀವಿ. ನಾವು ಲಕ್ಷಾಂತರ ಜನರನ್ನು ಕೊಂದವರು ಅನ್ನೋ ಪಾಪ ಪ್ರಜೆ ನಿರಂತರವಾಗಿ ನಮ್ಮನ್ನು ಕಾಡ್ತಾ ಇರುತ್ತೆ. ತಲೆ ಎತ್ತಿ ನಡೆಯುವಾಗ ಅದು ನಮ್ಮನ್ನು ಚುಚ್ಚುತ್ತಾ ಇರುತ್ತೆ. ಕೆಲವರು ಇದರಿಂದ ತಪ್ಪಿಸಿಕೊಂಡಿರ್ಬೋದು, ಆದರೆ ಮನುಷ್ಯತ್ವ ಇರುವ ಯಾರನ್ನೂ ಇದು ಬಿಡೋದಿಲ್ಲ ಅಂತ ಹೇಳ್ತಾಳೆ ಲೆಸ್ಲಿ. ಅವಳು ಜರ್ಮನಿಯವಳು. ಬಹಳ ಪವರ್ಫುಲ್ ಆದಂಥ ಒಂದು ಕ್ಯಾರೆಕ್ಟರ್ ಅದು. ಸೊ ಅವಳು ಏನು ನಿನ್ನ ಊರಿನ ಆತ್ಮ ಏನು ಅಂತ ಕೇಳ್ತಾಳೆ. ಆತ್ಮ ಅನ್ನೋ ಪದವನ್ನು ಅವರು ಬಳಸಿಲ್ಲ, ಅದು ನಾನೇ ಬಳಸಿದೆ. ಸೊ ಇದೆಲ್ಲ ನಮ್ಮನ್ನು ಕಾಡಬೇಕಲ್ಲ ಅಂತ ಒಂದು ಕೃತಿಯನ್ನು ಓದಿದಾಗ ನನಗೆ ಅನ್ನಿಸ್ತು, ಹೌದು, ನನ್ನ ಊರಿನ ಆತ್ಮ ಯಾವುದು ಅಂತ ನನ್ನನ್ನು ನಾನೇ ಕೇಳಿಕೊಂಡೆ ಅಂತ. ಸೊ ನಾನು ಬಾಲ್ಯದಲ್ಲಿ ನಾನು ಹುಟ್ಟಿ ಬೆಳೆದಂತಹ ಊರು ಚೆನ್ನಾಗಿತ್ತು, ಗದ್ದೆಗಳಿದ್ದವು, ತೋಟ ಇತ್ತು, ಕೂಲಾಗಿತ್ತು, ಹಸಿರಿತ್ತು. ಈಗ ಹೋದರೆ ಎಲ್ಲ ಮನೆ ಪಾಲಾಗಿದೆ, ಮಕ್ಕಳು ಅಣ್ಣ ತಮ್ಮಂದರು ಜಗಳಾಡ್ತಾರೆ, ಇಡೀ ರಾತ್ರಿ ನಡೀತಿದ್ದಂತಹ ಯಕ್ಷಗಾನ 3 ಗಂಟೆಗೆ ಇಳಿದಿದೆ, ಕಂಬಳದಲ್ಲಿ ಜಗಳಗಳಾಗ್ತವೆ, ದೇವಸ್ಥಾನಕ್ಕೆ ಹೋದರೆ ಇನ್ನೇನೋ ನಡೀತದೆ, ಮಸೀದಿಗೆ ಹೋದರೆ ಮತ್ತೇನೋ ನಡೀತದೆ. ಸೊ ಯಾಕೆ ಹೀಗಾಗ್ತಿದೆ ಅನ್ನೋ ಪ್ರಶ್ನೆಯನ್ನು ಕೇಳಿಕೊಂಡಾಗ, ಏನು ನನ್ನ ಊರಿನ ಆತ್ಮ ಏನು, ಇದನ್ನು ಹಿಡಿದಿಡೋದಕ್ಕೆ ಒಂದು ಸಿಂಟ್ರೋಫಿ ಅಂದರೆ ಎಂಟ್ರೋಫಿ ವಿರುದ್ಧ ಪದ, ಒಂದು ಸಿಂಟ್ರೋಫಿ, ಒಂದು ಸಿಮಿಟ್ರಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಏನಾಗಬೇಕು ಅನ್ನೋಂತಹ ಪ್ರಶ್ನೆಯನ್ನು ಕೂಡ ನನ್ನಲ್ಲಿ ನಾನು ಕೇಳಿಕೊಳ್ಳೋ ಹಾಗೆ ಈ ಕೃತಿ ನನಗೆ ಮಾಡಿದೆ ಅಂತ. ಸೊ ಎಂಟ್ರೋಪಿ ಹಾಗೂ ಸಿಂಟ್ರೋಪಿ ಎರಡನ್ನೂ ನಮ್ಮ ಮುಂದಿಡುತ್ತೆ ಈ ಕಾದಂಬರಿ. ಇದರಲ್ಲಿ ನಿರಾಶವಾದ ಮಾತ್ರ ಅಲ್ಲ, ಇದರಲ್ಲಿ ಆಶಾವಾದನೂ ಕೂಡ ಇದೆ ಅಂತ. ಸೊ ಈ ಕಾದಂಬರಿ ಸತ್ಯವನ್ನು ಹೇಳಬೇಕು, ಆದರೆ ಸತ್ಯವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ನಮ್ಮ ಮುಂದೆ ಈ ಕಾದಂಬರಿ ಇಡುತ್ತೆ. ಬಹಳ ಅದ್ಭುತವಾದಂತಹ ಕೆಲವು ಸಾಲುಗಳು ಕೂಡ ಈ ಕಾದಂಬರಿಲಿ ಬರ್ತವೆ. ಒಂದೆರಡನ್ನು ಹೇಳ್ಬೋದು ಅಂತಂದರೆ, ಒಬ್ಬಳು ಸರೋಜಿನಿ ಅನ್ನೋ ಒಬ್ಬಳು ಹೇಳ್ತಾಳೆ, ಅದನ್ನು ಸುಮ್ಮನೆ ಅದನ್ನು ಕೃತಿಯಿಂದ ಹೊರಗಿಟ್ಟು ನೋಡಿದಾಗಲೂ ಕೂಡ ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಅಂದರೆ, ಸಂಸಾರದಲ್ಲಿ ಹೆಣ್ಣಿನಷ್ಟೇ ಗಂಡು ಕೈಲಾಗದವನೇ, ಇಬ್ಬರ ಕಷ್ಟವೂ ಒಂದೇ, ಯಾರೊಟ್ಟಿಗೆ ಸಂಸಾರ ಮಾಡಿದರೂ ಹಡಗು ಮುಳುಗಿದ ಇಬ್ಬರು ದ್ವೀಪದಲ್ಲಿ ಕೂತ್ಕೊಂಡು ಕಣ್ಣೀರು ಹಾಕಿದ ಹಾಗೆ ಇರ್ತದೆ ಅಂತ ಅದೊಂದು. ಆಮೇಲೆ ಕಲ್ಮಾಡಿ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಸ್ವಲ್ಪ ಅವಧೂತನ ಹಾಗೆ ಮಾತಾಡುವರು. ಅವರು ಹೇಳುವಂತಹ ಒಂದು ಮಾತು, ಹೇಗೆ ಪ್ರಜಾಪ್ರಭುತ್ವ ಸಾಯುತ್ತದೆ ಅಂತ ನೋಡಬೇಕು. ಅದನ್ನು ಕೊಲ್ತಾ ಇರೋದು ಪ್ರಜೆಗಳಲ್ಲ, ಪ್ರಜೆಗಳು ಆರಿಸಿದ ಪ್ರಜಾಪ್ರತಿನಿಧಿಗಳು. ಅವರನ್ನು ಆಯ್ಕೆ ಮಾಡೋ ತನಕ ಇಲ್ಲಿ ಪ್ರಜಾಪ್ರಭುತ್ವ ಇರುತ್ತೆ, ಆಯ್ಕೆ ಮಾಡಿದ ಕೂಡಲೇ ನಿರಂಕುಶ ಪ್ರಭುತ್ವ ಶುರುವಾಗುತ್ತೆ ಅಂತ. ಆಮೇಲೆ ಈ ಪಾಂಚಾಲಿ ಹೇಳುವಂಥ ಒಂದು, ಪಾಂಚಾಲಿಗೆ ಅನಿಸುವಂಥ ಒಂದು, ಅವಳು ಒಂದು ಲೇಖಕನನ್ನು ಓದ್ತಾ ಇರ್ತಾಳೆ. ಆ ಲೇಖಕನಲ್ಲಿ ಆಕೆಯನ್ನು ಸೆಳೆದಂಥ ಒಂದು ಸಾಲು ಏನಾದರೆ, ಮೊದಲ ಪ್ರೇಮ ಸುದೀರ್ಘವಾಗಿರದಂತೆ ನೋಡಿಕೊ, ಅದು ದುರ್ಬಲ ತಳಪಾಯದಿಂದ ಕಟ್ಟಿದ ಮನೆಯಂತೆ, ಅಲ್ಲಿ ಆಕರ್ಷಣೆಯೂ ಇರುವುದಿಲ್ಲ, ಕಾಮವೂ ಇರುವುದಿಲ್ಲ, ಕೇವಲ ಅಸಹಾಯಕತೆ ಮಾತ್ರ ಇಬ್ಬರನ್ನು ಒಟ್ಟಿಗೆ ಸೇರಿಸುತ್ತದೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಕಡೆ ಒಬ್ಬ ಲೇಖಕ ಹೇಳ್ತಾನೆ, ಅದಂತೂ ನಾವು ಎಲ್ಲ ಲೇಖಕರು ಎಲ್ಲ ಓದುಗರು ತಿಳಿದುಕೊಳ್ಳಬೇಕಾದಂತಹ ಒಂದು ಪ್ಯಾರ ಅದು ಏನಂದರೆ, ಪ್ರತಿಯೊಂದು ಸಂಜೆಯೂ ನನಗೆ ಮೊದಲ ಸಂಜೆ, ಕೊನೆಯ ಸಂಜೆ, 100 ಸಂಜೆಗಳು ಬಂದು ಹೋಗಬಹುದು, ಈ ಸಂಜೆ ಮತ್ತೆಂದೂ ಸಿಗುವುದಿಲ್ಲ. ಕಾಲದ ಹೊಳೆಯಿಂದ ಮೊಗೆದ ನೀರನ್ನು ಮತ್ತೆ ಕಾಲದ ಹೊಳೆಗೆ ವಾಪಸ್ಸು ಹಾಕುವ ಹೊತ್ತಿಗೆ ಆ ಹೊಳೆ ಎಷ್ಟೋ ದೂರ ಹರಿದಿರುತ್ತದೆ. ಎಲ್ಲಿಂದಲೋ ಮೊಗೆದ ನೀರನ್ನು ಮತ್ತೆಲ್ಲೋ ಬಸಿದರೆ ಕಾಲಪ್ರವಾಹ ಅದನ್ನು ಜೀರ್ಣಿಸಿಕೊಳ್ಳುತ್ತದೆ. ಆ ಕಾಲಪ್ರವಾಹದಲ್ಲಿ ಸಿಕ್ಕಿದವನು ಆ ನೆನಪುಗಳ ಸುಳಿಗೆ ಸಿಕ್ಕಿ ನರಳುತ್ತಾನೆ. ಅವು ಹೇಗೆ ಅಲ್ಲಿ ನುಸುಳಿದವು ಅಂತ ಅವನಿಗೆ ಗೊತ್ತೇ ಆಗುವುದಿಲ್ಲ. ಲೇಖಕ ಅಂತ ದುರದೃಷ್ಟವಂತ, ಯಾವುದೋ ಕಾಲದಲ್ಲಿ ಮತ್ಯಾವುದೋ ಕಾಲದ ಸ್ಮರಣೆಗಳು ಅವನನ್ನು ಬಾಧಿಸುತ್ತವೆ ಅಂತ. ಸೊ ಈ ಥರದ ನಿಮ್ಮನ್ನು ಅಲ್ಲಲ್ಲಿ ಹಿಡಿದು